ಧನುಸ್ಸು ರಾಶಿ ಆತ್ಮವಿಶ್ವಾಸ ಹೆಚ್ಚಾಗಬಹುದಾದಂತಹ ದಿವಸ. ಆ ರೀತಿ ಆತ್ಮವಿಶ್ವಾಸವನ್ನು, ಆತ್ಮಸ್ಥೈರ್ಯವನ್ನು, ಆತ್ಮಧೈರ್ಯವನ್ನು ತಂದುಕೊಳ್ಬೇಕಾದಂಥದ್ದು, ಹೆಚ್ಚು ಮಾಡಿಕೊಳ್ಬೇಕಾದಂಥದ್ದು. ವ್ಯಾವಹಾರಿಕವಾಗಿ ಪ್ರಗತಿ ಇದೆ, ಅದರಲ್ಲಿ ಅಭ್ಯುದಯವನ್ನು ನೋಡ್ತೀರಿ, ಆರ್ಥಿಕವಾಗಿ ಲಾಭವಾಗ್ತಕ್ಕಂಥದ್ದಿದೆ. ಮಾರ್ಕೆಟಿಂಗ್ ಕೆಲಸದಲ್ಲಿ ಶುಭ ಮತ್ತು ಲಾಭವನ್ನು ನೋಡ್ತಕ್ಕಂಥದ್ದು ಹಲವಾರು ಜನಕ್ಕೆ ಅನುಭವಕ್ಕೆ ಬರತಕ್ಕಂಥದ್ದಾಗತ್ತೆ. ಅದರಿಂದ ನಿಮಗೆ ಸಿಹಿ ಸುದ್ದಿ ಅಂತಕ್ಕಂಥದ್ದು. ಮನೆಗೆ ಅತಿಥಿಗಳು ಬರ್ತಾರೆ. ಸ್ವಾಭಾವಿಕವಾಗಿ ಅತಿಥಿಗಳು ಬಂದಾಗ ಯೋಗ್ಯರು ಅಂತ ನಮ್ಮ ಮನಸ್ಸಿಗಿದ್ದರೆ ಅದು ಸಂತೋಷವಾಗುತ್ತೆ. ಅದೇ ರೀತಿಯ ಅನುಭವ ನಿಮಗೆ ಆಗ್ತಕ್ಕಂಥದ್ದು. ಖಾಸಗಿ ಉದ್ಯೋಗಿಗಳಿಗೆ ಆದಾಯದಲ್ಲಿ ಹೆಚ್ಚಳವನ್ನು ಕಾಣ್ತೀರಿ. ಅದು ಸ್ವಾಭಾವಿಕವಾಗಿ ಮತ್ತೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಕುಟುಂಬದವರ ಜೊತೆಯಲ್ಲಿ ವಿಹಾರಕ್ಕಾಗಿ ಹೊರಗೆ ಹೋಗ್ತೀರಿ. ಮನಸ್ಸಿನ ಎಲ್ಲ ದುಗುಡಗಳನ್ನು ದೂರ ಮಾಡಿಕೊಂಡು ಒಂದಷ್ಟು ಹೊತ್ತು ಬೇರೆ ಪ್ರಪಂಚವನ್ನು ಮರೆತು ನಿಮ್ಮದೇ ಆದಂತಹ ಪ್ರಪಂಚದಲ್ಲಿ ವಿಹರಿಸ್ತಕ್ಕಂಥದ್ದಾಗತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಕರ ರಾಶಿ ಕುಟುಂಬದಲ್ಲಿ ಸಂತಸ, ಅದನ್ನು ಹಾಗೇ ಉಳಿಸ್ಕೊಳ್ಳಿ. ಎಲ್ಲರೂ ಕೂಡ ಆನಂದದಾಯಕವಾಗಿ ನಿಮ್ಮ ಕರ್ತವ್ಯದಲ್ಲಿ ನಿಷ್ಠರಾಗಿರಿ, ಸಂತೋಷವನ್ನು ಅನುಭವಿಸಿ. ವಿದೇಶದಲ್ಲಿರತಕ್ಕಂಥವರಿಗೆ ಶುಭ ಸುದ್ದಿ, ಯಾವುದೋ ಅನುಕೂಲತೆಗಳು ಆಗತಕ್ಕಂತಹ, ಅನುಕೂಲವಾಗಿರತಕ್ಕಂತಹ ಮಾಹಿತಿ ಬರುತ್ತೆ. ಆದರೆ ಆತಂಕವೂ ಕೂಡ ಅಷ್ಟೇ ಇರುತ್ತೆ. ಅದು ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ವಿಚಾರ. ಹೊಸ ಆಸ್ತಿಯನ್ನು ಖರೀದಿ ಮಾಡಬಹುದು. ಆಸ್ತಿಯ ಖರೀದಿಯಿಂದ ಸ್ಥಿರತೆ ಅಥವಾ ಜೀವನದ ಭದ್ರತೆ ಅಂತಕ್ಕಂತಹದ್ದು ಮನಸ್ಸಿಗೆ ಬರುವಂತಹದ್ದು. ಬೆಲೆ ಬಾಳತಕ್ಕಂತಹ ವಸ್ತುವಿನ ಖರೀದಿಯನ್ನು ಮಾಡ್ತೀರಿ, ಅದರಲ್ಲಿ ಮೋಸಕ್ಕೆ ಒಳಗಾಗ್ತೀರಿ. ಪದಾರ್ಥವನ್ನು ನೀವು ನೋಡುವಾಗ, ಕೊಂಡುಕೊಳ್ಳುವಾಗ ಚೆನ್ನಾಗಿರುತ್ತೆ. ನಿಮ್ಮ ಮನೆಗೆ ಬಂದ ಮೇಲೆ ಆ ವಸ್ತುವಿನ ಮೂಲ ರೂಪ ನಿಮಗೆ ತಿಳಿಯುವಂಥದ್ದಾಗತ್ತೆ. ಅದರಿಂದ ನೀವು ವಂಚನೆಗೆ ಒಳಗಾಗ್ತೀರಿ ಅಂತಕ್ಕಂಥದ್ದು. ಅನುಭವಿಗಳ ಮಾತು ವ್ಯರ್ಥವಾಗುತ್ತೆ. ಹಲವಾರು ಜನ ಅನುಭವಿಗಳು ನಿಮಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಆದರೆ ಅದು ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ. ನೀವು ಅದಕ್ಕೆ ಬೆಲೆಯನ್ನು ಕೂಡ ಕೊಡೋದಿಲ್ಲ. ಹಾಗಾಗಿ ಅದೆಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಅನಗತ್ಯವಾದಂತಹ ಖರ್ಚಿನಿಂದ ಕೋಪ ಬರುತ್ತೆ. ವಿನಾಕಾರಣ ದುಡ್ಡು ಹೋಯಿತು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಸಿಟ್ಟನ್ನು ಹೆಚ್ಚು ಮಾಡುತ್ತೆ. ಮನೆಯಲ್ಲಿ ಅನಾನುಕೂಲವಾದಂತಹ ವಾತಾವರಣ ಏರ್ಪಾಟಾಗುತ್ತೆ. ಒಬ್ಬರಿಗೊಬ್ಬರು ಮನಸ್ತಾಪ, ದುಡ್ಡು ಖರ್ಚು, ತಂದಂತಹ ಪದಾರ್ಥವೂ ಕೂಡ ವ್ಯರ್ಥವಾಯಿತು. ಮಾರ್ಗದರ್ಶಿಗಳ ಮಾತಿಗೆ ಬೆಲೆ ಸಿಕ್ಕದ ಹಾಗಾಯಿತು. ಇದೆಲ್ಲವನ್ನು ನೋಡಬೇಕಾದಂತಹ ದಿವಸ. ತಾಪಸಮನ್ಯುವನ್ನು ಸ್ಮರಣೆ ಮಾಡಿ, ನಿಮಗಿರತಕ್ಕಂತಹ ಕೋಪದ ಮಟ್ಟ ಸ್ವಲ್ಪ ಕಡಿಮೆ ಆಗಲಿ, ಶಾಂತತೆಯನ್ನು ಕಾಪಾಡಿಕೊಳ್ಳಿ. ಶುಭವಾಗಿ. ಕುಂಭರಾಶಿ ಕೆಲಸದ ವಿಚಾರದಲ್ಲಿ ಮೇಲಧಿಕಾರಿಗಳಿಂದ ಸಹಾಯ, ಅನುಕೂಲ ಎಲ್ಲವೂ ಕೂಡ ಆಗ್ತಕ್ಕಂಥದ್ದು. ಅದು ನಿಮಗೆ ಒಂದಷ್ಟು ಸಮಾಧಾನವನ್ನು ಕೊಡುತ್ತೆ. ಮುಂದಿನ ಕೆಲಸಕ್ಕೆ ಉತ್ಸಾಹವನ್ನು ಹೆಚ್ಚು ಮಾಡುತ್ತೆ. ಆದರೆ ನೀವು ಮಾತ್ರ ನೀವಾಗಿಯೇ ಉಳ್ಕೊಳ್ಬೇಕು. ನಿಮ್ಮಲ್ಲಿ ಯಾವುದೇ ರೀತಿಯ ಬದಲಾವಣೆಯಾಗಲಿ, ಅಹಂಕಾರವಾಗಲಿ, ಮೇಲಧಿಕಾರಿಗಳ ಒಂದು ಬೆಂಬಲ ಇದೆ ಅಂತಕ್ಕಂತಹ ವರ್ತನೆಯಾಗಲಿ ಯಾವುದೂ ಕೂಡ ಬೇಡ ಅಂತ ಹೇಳುವಂಥದ್ದು. ವಿದೇಶ ಪ್ರಯಾಣ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ವಿದೇಶಕ್ಕೆ ಹೋಗಿ ಬರಬೇಕು ಅಂತಕ್ಕಂತಹ ಹಂಬಲವಾಗಲಿ, ಅಲ್ಲಿ ಒಂದಷ್ಟು ದಿವಸ ಅಧ್ಯಯನವನ್ನು, ಕೆಲಸವನ್ನು ಮಾಡಬೇಕು ಅಂತಕ್ಕಂತಹ ವಿಚಾರ ಇದ್ದರೆ ಆ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ನಿರೀಕ್ಷೆಯಂತೆ ನಿಮ್ಮ ಕೆಲಸಗಳಾಗ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಏನು ಅಂದುಕೊಂಡಿರ್ತೀರೋ, ಯಾವ ಪ್ಲಾನ್ನಲ್ಲಿ ಯಾವ ಕೆಲಸವನ್ನು ಹಮ್ಮಿಕೊಂಡಿರ್ತೀರೋ ಆ ಕೆಲಸಗಳು ಸರಳ ಸುಲಭವಾಗಿ ಆಗೋಗ್ತಕ್ಕಂಥದ್ದು. ಅಂದುಕೊಂಡಂತಹ ಕೆಲಸಗಳು ಪೂರ್ಣವಾಗ್ತಕ್ಕಂಥದ್ದು. ಇದೂ ಕೂಡ ಯೋಗ. ಅರಬೆರಿಕೆ ಆಗಿಬಿಟ್ರೆ ಮತ್ತಲ್ಲ ಅಸಮಾಧಾನ. ಆದರೆ ಪೂರ್ಣವಾಗ್ತಕ್ಕಂತಹ ಯೋಗವೂ ಕೂಡ ಇದೆ. ಬೇರೆಯವನ್ನು ಪೂರ್ಣವಾಗಿ ಅವಲಂಬಿಸಕೂಡದು. ಅವಲಂಬನೆ ಅಂತಕ್ಕಂಥದ್ದು ಸಮಾಜದಲ್ಲಿ ಇರತಕ್ಕಂಥದ್ದು ಹೌದು. ಆದರೆ ಪರಿಪೂರ್ಣವಾಗಿ ನಾವೆಲ್ಲದಕ್ಕೂ ಕೂಡ ಬೇರೆಯವರನ್ನೇ ಅವಲಂಬಿಸ್ತೀವಿ ಅಂತಂದರೆ ಅದಕ್ಕೆ ಯಾವ ಬೆಲೆಯೂ ಇರೋದಿಲ್ಲ. ಆ ಕೆಲಸ ಪರಿಪೂರ್ಣವೂ ಕೂಡ ಆಗದೇ ಇರತಕ್ಕಂಥದ್ದು. ತಾಯಿಯವರಿಗೆ
ತುಂಬ ಅನಿರೀಕ್ಷಿತವಾಗಿ ಅನಾರೋಗ್ಯದ ಸಮಸ್ಯೆ ಕಾಡುತ್ತೆ, ದಿಢೀರಂತ ಅವರ ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತೆ. ಅದು ನಿಮಗೆ ಗಾಬರಿಯಾಗುವ ಹಾಗೆ ಅಥವಾ ಆತಂಕ ಸೃಷ್ಟಿಯಾಗುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮೀನರಾಶಿ, ನೀವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೊರಟರೂ ಕೂಡ ಪೂರ್ವ ಯೋಚನೆ, ಪೂರ್ವ ನಿಯೋಜನೆ ಬಹಳ ಮುಖ್ಯವಾಗುತ್ತೆ. ಯಾವುದೇ ಪ್ಲಾನ್ಗಳಿಲ್ಲದೆ ಯಾವ ಕೆಲಸಕ್ಕೂ ಕೂಡ ಮುಂದಾಗಬೇಡಿ, ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಮನಸ್ಸಿನಲ್ಲಿ ಋಣಾತ್ಮಕವಾದಂತಹ ಯೋಚನೆಗಳು ಬೇಡ, ನೆಗೆಟಿವ್ ಆಗಿ ಯಾವುದನ್ನೂ ಕೂಡ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಧನಾತ್ಮಕವಾಗಿ ಯೋಚನೆಯನ್ನು ಮಾಡಿ, ಅದು ನಿಮಗೊಂದಷ್ಟು ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಉದ್ಯೋಗದ ಸ್ಥಳದಲ್ಲಿ ವೈಮನಸ್ಸು, ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಒಬ್ಬರಿಗೊಬ್ಬರಿಗೆ ವಿರುದ್ಧವಾದಂತಹ ಮನಸ್ಸು, ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂತಹ ಸ್ಥಿತಿಯನ್ನು ತಲುಪಿರ್ತೀರಿ. ಅದು ಶತ್ರುತ್ವಕ್ಕೆ, ವಿರೋಧಕ್ಕೆ, ವೈರುಧ್ಯಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಸಣ್ಣ ವಿಚಾರಗಳಿಗೂ ಕೂಡ ಕೋಪ ಮಾಡಿಕೊಳ್ತೀರಿ, ಅದು ಅನರ್ಥಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಬಿಟ್ಟರೆ ಬಹಳ ಒಳ್ಳೆಯದು ಕೋಪವನ್ನು. ಆದರೆ ಅದು ಸ್ವಭಾವ, ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋದಿಲ್ಲ. ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನಗಳು ಇರಲಿ. ಕಾಲು ನೋವಿನ ಸಮಸ್ಯೆ ಕಾಡುತ್ತೆ, ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ನಿಮಗೆ ಸ್ವಲ್ಪ ತೊಂದರೆಯನ್ನು ಮಾಡುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ನಿಧಾನಗತಿ, ಅದು ಬೇಸರವನ್ನುಂಟು ಮಾಡ್ತಕ್ಕಂಥದ್ದು. ಇದು ಆಶ್ಚರ್ಯಪಡಬೇಕಾದಂಥದ್ದೇನಿಲ್ಲ. ಸರ್ಕಾರದ ಎಲ್ಲ ಕೆಲಸಗಳು ಕೂಡ ನಿಧಾನಗತಿಯೇ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಪುನಃ ಪುನಃ ಆ ಕೆಲಸಕ್ಕೆ ಅಲೆದಾಟವನ್ನು ಮಾಡಿ ಬೇಸರವಾಗಿರತಕ್ಕಂಥದ್ದು. ಗೋಮಾತೆಯನ್ನು ಪೂಜಿಸಿ ಗೋಸೇವೆಯನ್ನು ಮಾಡಿ ಶುಭವಾಗಿ.